ಇದನ್ನು ನಡೆಸಿದ್ರು. ಆ ಹೆಣ್ಮಗಳು ಎಷ್ಟು ದಿಟ್ಟವಾಗಿ ಬರೆದಿದ್ಲು. ಅಪ್ಪನಿಗಿಂತ ಒಂದು ಹೆಜ್ಜೆ ಮುಂದೆ ಹೋದು ಕಿಲೋಮೀಟರ್ ಜೀವದ ಹಂಗನ್ನು ಹರಿದು ಬರಲ್ಲ ಸತ್ಯವನ್ನು. ಅದರ ಪ್ರತಿಫಲ ಅವಳು ಕಗ್ಗೊಲೆ ಆಯಿತು ಅನ್ನೋದನ್ನು ನಾವು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಜವಾಗಿಯೂ ಕಗ್ಗೊಲೆ ಯಾರ್ದಂದ್ರೆ ಲಂಕೇಶಂದಲ್ಲ, ಗೌರಿ ಲಂಕೇಶದಲ್ಲ, ಅದು ಪತ್ರಿಕಾ ರಂಗದ ಸತ್ಯಗಳು ಅವರು ಹತ್ಯೆ ಅಂತೇಳಿ ನಾವು ಇವತ್ತು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಅಂಥ ಹೆಣ್ಣು ಮಗಳ ತಾಯಿಯಾದಂಥವ್ರು ಇಂದಿರಾ. ಅದ್ರ ನಂತರ ಪಾಪ ಅವರು ಜರ್ಜರಿತರ ಅವರ ಮಗಳು ತಮ್ಮ ಕಣ್ಣು ಹೋದಾಗ ತಮ್ಮ ಇನ್ನೊಬ್ಬ ಮಗಳು ಕವಿತಾ ಲಂಕೇಶ್ವರ ಜೊತೆಗೆ ಉಳಿದ್ಲು. ಕವಿತಾ ಲಂಕೇಶ್ವರ ಒಳ್ಳೆಯ ನಿರ್ದೇಶಕಿ. ಇನ್ನೊಂದು ಪತ್ರಿಕೆ ನಮ್ಮ ಲಂಕೇಶ್ ಪತ್ರಿಕೆ ಉಳಿಸ್ಕೊಂಡ್ಬಂದಂಥ ಇಂದ್ರಜಿತ್. ಯಾಕೋ ಏನೋ ಇಂದ್ರಜಿತ್ ಆ ಮಟ್ಟಕ್ಕೆ ಬಂದರೂ ಇಲ್ಲೋ ಗೊತ್ತಿಲ್ಲ, ಆದರೂ ಒಂದಿಷ್ಟು ಜನ ಉಳ್ಕೊಂಡು ಬಂದಿದ್ದಾರೆ. ಇವತ್ತಿನ ಪತ್ರಿಕೆ ನಡೀತಾ ಇದೆಯೋ ಇಲ್ಲೋ ನಾವು ನೋಡ್ತಾ ಇಲ್ಲ. ಯಾಕಂದ್ರೆ ಲಂಕೇಶರ ಒಂದು ಶಕ್ತಿ ಅವ್ರಿಗೆ ಬಂತೋ ಇಲ್ಲೋ. ಆದರೆ ಗೌರಿಯಲ್ಲಿ ಮಾತ್ರ ಒಂದಿಷ್ಟು ಹೆಚ್ಚಿಗೆ ಬಂತಂದ್ರೂ ಅಡ್ಡಿ ಇಲ್ಲ. ಅದರ ಪರಿಣಾಮ ದುಷ್ಕರಿತಾ ಇದ್ವು. ಆದರೆ ಅವಳು ಹೆಮ್ಮರಾಗೋದು ಪ್ರಯತ್ನ ಮಾಡಿದ್ಲು, ಬಿರುಗಾಳಿ ಬಿಸ್ಕಿತ್ತು ಹೋದ್ಲು. ಆದರೆ ಲಂಕೇಶ ಒಬ್ಬ ಹುಲ್ಲಾಗಿ ಹೇಳೋದನ್ನು ಬಿಡಲಿಲ್ಲ, ಸಾವು ತರ್ಕೊಳ್ಳಿಲ್ಲ, ನಿರಂತರವಾಗಿ ಸತ್ಯಗಳು ಕೆಲಸನೂ ಮಾಡಿದರು ಮತ್ತು ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದರು. ಅಂಥವರ ಹೆಂಡತಿಯಾಗಿ ಅವರು ತಮ್ಮ ಬದುಕನ್ನು ಸವಿಸಿದ್ರು, ನೋವು ಅನುಭವಿಸಿದ್ರು. ಗಂಡನ ಜೊತೆಗೆ ಗಂಡನ ಆರಂಭದಲ್ಲಿ ಅವರು ಬಡ್ತು ಬಿದ್ದು ಲಂಕೇಶ್ ಅವರಿಗೆ ಕೈಗೂ ಕಾಲಿಗೂ ಪೆಟ್ಟಾಗಿತ್ತು. ಈ ಗುಂಡಾ ರಾಜಕಾರಣಿಗಳಿಂದ, ಭ್ರಷ್ಟರಿಂದ, ಲ್ಯಾಂಡ್ ಮಾಫಿಯಾದಿಂದ, ಸಾರಾಯಿ ಮಾಫಿಯಾದಿಂದ. ಅಂಥ ಸಂದರ್ಭದಲ್ಲೂ ಅವ್ರಿಗೆ ಧೈರ್ಯ ತುಂಬಿದಂಥ ಹೆಣ್ಮಗಳು ಇಂದ್ರಾರು ಬಿಟ್ಟು ಹೋಗಲಿಲ್ಲ. ಗಂಡ ಒಂದು ರೀತಿಯಿಂದ ಛಲವಾದಿ, ಅದರಲ್ಲೂ ಸತ್ಯ ಹೇಳುವಂಥ ಹುಂಬುತನ ಮಾಡ್ತಾಯಿದ್ರು. ಆ ಹುಂಬುತನಕ್ಕೆ ಆಶ್ರಯ ನಿಂತ್ಕೊಂಡು ಧೈರ್ಯ ಹೇಳ್ಕೊಂಡು ಬಂದಂಥ ಇಂದಿರಾ ಲಂಕೇಶ್ ಅವರು